ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಯಾಕೆ ಇನ್ನೂ ಇಲ್ಲೇ ಇದೆಯಾ? ನಾನು ಅವಾಗ್ಲೇ ಮನೆಗೆ ಹೋಗು ಅಂತ ಹೇಳಿಲ್ವಾ? ಹೋಗೋದಾಗಿತ್ತು, ಆದ್ರೆ ನಿನ್ಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲದೆ ಮನೆಗೆ ಹೋಗ್ಬೇಕು ಅನ್ಸಿದ್ರೆ, ಆಮೇಲೆ ನೀನ್ ಬರ್ದಿರೋ ಆನ್ಸರ್ ಪೇಪರ್ ಆಫೀಸ್ನಲ್ಲಿ ಸಿಕ್ಬಿಟ್ರೆ ಅದೆಲ್ಲ ಯೋಚನೆ ಬಂತು, ಅದಕ್ಕೆ ನೀವು ಆನ್ಸರ್ ಶೀಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀರಾ? ಅಲ್ಲ, ಯಾರ್ದೋ ಪೇಪರ್ ಚೇಂಜ್ ಆಗದೆ ಇವ್ರದೇ ಚೇಂಜ್ ಆಗೋಕೆ ಹೇಗೆ ಸಾಧ್ಯ ಅಂತ ಅಷ್ಟು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಶಿವಾನಿ, ಮರ್ಯಾದೆ ಕೊಟ್ಟು ಮಾತಾಡು. ಹೇ ಸಾಕು ಸುಮ್ಮನಿರೆ. ದೊಡ್ಡ ಬಿಲ್ಡಪ್ಪಲ್ಲಿ ಚಾಲೆಂಜ್ ಮಾಡೋದು, ಈ ಚಾಲೆಂಜಲ್ಲಿ ಸೋತ್ರು ಜೋರಾಗಿ ಆವಾಜ್ ಹಾಕೋದು. ನಿನಗೆ ಮರ್ಯಾದೆ ಅನ್ನೋದಿದ್ರೆ ಈಗಲೇ ಕಾಲೇಜ್ ಬಿಟ್ಟು ಹೋಗ್ತಾ ಇರು. ನೋಡವಾ ಶಿವಾನಿ, ಹಂಗೆಲ್ಲ ಹೇಳ್ಬೇಡ. ನಮ್ ಸುಮ್ಮ ಯಾವತ್ತು ಫೇಲ್ ಆದವಳೆ ಅಲ್ಲ. ಇದನ್ನೇ ಹೇಳ್ಬೇಡ ಪುರ್ಸಿ. ಬಾಯ್ ಮಾತಿನಲ್ಲಿ 1000 ಹೇಳ್ಬೋದು. ಇನ್ ಕೇಸ್ ಇವಳು ಕಾಲೇಜಿಗೆ ಬರ್ದೇ ಹೋಗಿದ್ರೆ ನೀನು ಹೇಳೋ ಮಾತನ್ನೆಲ್ಲ ನಾನು ಒಪ್ಕೊಂತಿದ್ದೆ. ಇವಳಿಗೆ ಕೊಟ್ಟು ಪ್ರಾಮಿಸ್ನ ಬೇಕಾದ ಥರ ಬಳಸ್ಕೊಳ್ಳೋದು ನೋಡಿದ್ರೆ ಗೊತ್ತಾಗುತ್ತೆ. ಇವಳು ಹಿಂಗೆ ಯಾಮಾರ್ಸೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾಳೆ. ಅಕ್ಕ, ಬಾಬಾ ನೀವಿಲ್ಲಿ ಯಾಕೆ? ಬರಬಾರ್ದಿತ್ತಾ? ಅಲ್ಲ, ನನ್ಗೆ ಹೇಳ್ದೆ ಬಂದ್ರಲ್ವಾ, ನನ್ಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಲ್ಲ. ಯಾಕೆ ಗೊತ್ತಾಗತ್ತೆ ಹೇಳು? ಈಗ ನಿನ್ ಮಾತು ಕೇಳಕ್ಕೆ, ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗೋಕೆ, ನಿಂಗೆ ಬುಕ್ಸ್ ತಂದ್ಕೊಡಕ್ಕೆ ಯಾರೋ ಹೊಸಬ್ರು ಸಿಕ್ಕಿದಾರಲ್ಲ, ನಾವೆಲ್ಲ ಯಾಕೆ ನೆನ್ಪಿರ್ತೀವಿ? ಹಾಗಲ್ಲ ಅಕ್ಕ, ನಿನ್ ವಿಷಯ ಗೊತ್ತಿಲ್ಲದೆ ಬರೋಳಲ್ಲ. ನಿನ್ಗೆ ವಿಷಯ ಯಾರು ಹೇಳಿದ್ರು? ನಾನೇ ಹೇಳಿದ್ದು. ನೀನ್ ಅಳದೆ ನೋಡಕ್ಕಾಗ್ದ ನಾನೇ ಸ್ನೇಹಕ್ಕಂಗೆ ಫೋನ್ ಮಾಡ್ದೆ. ಸುಮಾ, ನೀನ್ ಫೇಲ್ ಆಗೋಂಥ ಸ್ಟೂಡೆಂಟ್ ಅಲ್ವೇ ಅಲ್ಲ. ಆದ್ರೂ ಇದು ಹೇಗಾಯ್ತು? ಮ್ಯಾನೇಜ್ಮೆಂಟ್ಗೆ ನಿನ್ ಕಟ್ ಆಫ್ ಪರ್ಸೆಂಟೇಜ್ ಬಗ್ಗೆ ಗೊತ್ತಿಲ್ವಾ? ಅಥವಾ ಇವರೇ ಏನಾದ್ರೂ ಕಿತಾಪತಿ ಮಾಡಿ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಿದಾರ? ಈಗಲೇ ಹೋಗಿ ಕೇಳೋಣ ನಡಿ. ಬಾ. ನೋಡಮ್ಮ, ನಮ್ಮದು ರೆಪ್ಯೂಟೆಡ್ ಕಾಲೇಜ್. ನೀನು ಹೇಳೋ ರೀತಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಮೋರವರ್, ನಮ್ಮ ಕಾಲೇಜ್ ಲೆಕ್ಚರರ್ಸು, ಸ್ಟಾಫು ಪ್ರತಿಯೊಬ್ಬರು ಭಾಳ ಜವಾಬ್ದಾರಿಯಿಂದ ನೋಡ್ಕೋತಾ ಇದ್ದಾರೆ. ಸರ್, ನನ್ನ ತಂಗಿ ಸುಮಾ ಫೇಲ್ ಆಗಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಬೇರೆ ಏನೋ ಹೆಚ್ಚು ಕಮ್ಮಿ ಆಗಿದೆ. ನೀನು ಎಷ್ಟು ಹೇಳಿದ್ರು ಅಷ್ಟೇ, ನನ್ನ ಉತ್ತರ ಒಂದೇ. ಆ ಪೇಪರು ಸುಮಂದನೆ. ಪೇಪರ್ ಅವ್ರದಲ್ಲ ಅಂತ ಹೇಳ್ತೋರ್ತಾನೆ. ಪರೀಕ್ಷೆ ಅಂದರೆ ಬರೀ ಪ್ರಶ್ನೆಗೆ ಉತ್ತರ ಬರೆಯೋದಲ್ಲ, ಮಾನಸಿಕವಾಗಿ ಆ ಇಸಿ ಜೊತೆ ಏಟ್ ಬೆರ್ತಿರ್ತಾರೆ ಅಂತ ತಿಳ್ಕೊಳಕ್ಕೆ. ನಮಗೆ ದಿಟ್ಟವಾದ ಉತ್ತರ ಪತ್ರಿಕೆ ಬೇಕು. ದಿಟ್ಟವಾದ ಮಾತು ಅಳಿ ಅಂದ್ರೆ ನಮ್ಮ ಸುಮಾ ಪೇಪರ್ನಾಗೆ ಯಾರೋ ಗೋಲ್ಮಾಲ್ ಮಾಡವ್ರೆ. ಸರ್, ನಮ್ಮ ಸ್ಟಾಫ್ ಮೇಲೆ ಡೌಟ್ ಪಡ್ತಿದ್ದಾರೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ಮ ಕಾಲೇಜ್ ಮರ್ಯಾದೆ ಹೋಗುತ್ತೆ. ನೋಡಮ್ಮ, ಇದೆಲ್ಲ ಇಲ್ಲಿಗೆ ಬಿಟ್ಬಿಡಿ. ನಿಲ್ಸಕ್ಕಾಗಲ್ಲ ಸರ್. ಸುಮಾ ಬರ್ದಿರೋ ಪೇಪರ್ ಸಿಗೋವರೆಗೂ ನಾವು ಈ ವಿಷಯನ ಇಲ್ಲಿಗೆ ನಿಲ್ಸಲ್ಲ. ಹಾಗಾದರೆ ನೀವು ಹೇಳೋ ಪ್ರಕಾರ ನಾನು ಏನು ಮಾಡಬೇಕು ಅಂತ? ಸರ್, ನೀವು ಯಾವಾಗಲೂ ಆನ್ಸರ್ ಪೇಪರ್ಸ್ನ ಯಾವ ರೂಮಲ್ಲಿ ಇಡ್ತೀರಾ? ನಾರ್ಮಲಿ ಆನ್ಸರ್ ಶೀಟ್ಸ್ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ಇಡ್ತೀವಿ. ಅಲ್ಲಿ ಚೆಕ್ ಮಾಡಿ ಸರ್. ಸರ್, ಅಲ್ಲಿ ನೋಡಿ, ಯಾರೋ ಬರ್ತಿರೋ ಹಾಗೆ ಕಾಣ್ತಿದೆ. ಹೌದು ಸರ್, ಯಾವುದೋ ಇಮೇಜ್ ಮೂವ್ ಆಗ್ತಿದೆ ನೋಡಿ, ಝೂಮ್ ಮಾಡಿ. ಸರ್, ಅಲ್ಲಿ ನೋಡಿ, ಆನ್ಸರ್ ಶೀಟ್ ತೆಗಿತಿದ್ದಾರೆ.
ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಇಲ್ಲ. ಸರ್ ಅಲ್ಲಿ ಬೇರೆ CCTV ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡಿ. ಕತ್ಲೆ ಇರೋದ್ರಿಂದ ಆ ಕ್ಯಾಮ್ರಾ ಫುಟೇಜ್ ನೋಡಿದ್ರು ಅಷ್ಟೇ. ಹೌ ಈಸ್ ಇಟ್ ಪಾಸಿಬಲ್? ನೋಡಿದ್ರ ಸರ್, ನನ್ನ ಆನ್ಸರ್ ಶೀಟ್ ಚೇಂಜ್ ಆಗಿದೆ ಅಂತ ನಾನು ಅನುಮಾನ ಪಟ್ಟಿದ್ದು ನಿಜಾನೇ. ಇನ್ನೊಂದು ಸ್ವಲ್ಪ ಬೆಳಕಿದ್ರು ಕಲ್ಪ್ರಿಟ್ ಯಾರು ಅನ್ನೋದು ಗೊತ್ತಾಗಿರೋದು. ಸರ್, ಇವಾಗ ಏನು ನಡೆದಿದೆ ಅನ್ನೋ ಕ್ಲಾರಿಟಿ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇನ್ನು ಮುಂದೆ ಡಿಸಿಷನ್ ನಿಮ್ಮದು. ನಾವು ಮೈ ಡಿಸಿಷನ್ ಇಸ್ ವೆರಿ ಕ್ಲಿಯರ್. ಇನ್ 1 ಅವರಲ್ಲಿ ರೀಟೆಸ್ಟ್ ಕಂಡಕ್ಟ್ ಮಾಡ್ತೀನಿ. ಅದರಲ್ಲಿ ಯಾರ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ಸಾರಿ ಕಣಮ್ಮ, ನಮ್ಮ ಕಡೆಯಿಂದ ಏನೋ ಮಿಸ್ಟೇಕ್ ಆಗಿತ್ತು. ಅದು ಸಾರಿ ಫಾರ್ ದಟ್. ನಿಮ್ಮ ಸಿಸ್ಟರ್ ಬಂದು ನನ್ನ ಜೊತೆ ಚರ್ಚೆ ಮಾಡಿದಾಗ ನನಗೆ ಕೋಪ ಬಂದಿದ್ದು ನಿಜ. ಐ ಆಮ್ ವೆರಿ ಸಾರಿ. ಇದು ಹೇಗಾಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎನಿವೇ, ವಿ ಹ್ಯಾವ್ ಟು ಟೈಟನ್ ಅವರ್ ಸೆಕ್ಯೂರಿಟಿ ನೌ. ಸುಮಾ ಈಸ್ ಕ್ಲಾಸ್ ಟಾಪರ್ ನೌ. ಕಂಗ್ರ್ಯಾಚುಲೇಷನ್ ಸುಮಾ. ಸರ್, ಶಿವಾನಿಗೆ ಎಷ್ಟು ಬಂದೈತೆ ಮಾರ್ಕ್ಸು? Shivani, you have to improve a lot. You have scored only 55. ಕಂಗ್ರ್ಯಾಚುಲೇಷನ್ ಸುಮಾ. ತಿನ್ನಮ್ಮ ಸಹನಾ. ಯಾಕೆ ಹಾಗೆ ನೋಡ್ತಾ ಇದೆಯಾ? ನಾನು ಚಿತ್ರಾನ್ನ ಚೆನ್ನಾಗೇ ಮಾಡ್ತೀನಿ. ನಿಂಗೆ ಇಷ್ಟ ಅಂತ ಕಡಲೆ ಬೀಜ, ನಿಂಬೆ ಹಣ್ಣು ಎಲ್ಲ ಹಾಕಿ ಮಾಡಿದ್ದೀನಿ. ನೀನು ಒಂದ್ಸಲ ತಿಂದರೆ ಸಾಕು, ಕಳೆದು ಹೋಗ್ತೀಯ. ತಿನ್ನಮ್ಮ. ಚಿತ್ರಾನ್ನ ತಿಂದಮೇಲೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತೀಯ? ಒಂದು ತರಕಾರಿ ಇಲ್ಲ ಮನೆಯಲ್ಲಿ. ಹಾಗೆ ಚೀಟಿನಲ್ಲಿ ದಿನಸಿಗೆ ಏನೇನು ಬೇಕೋ ಎಲ್ಲ ಬರೆದಿಟ್ಟಿದ್ದೀನಿ, ತಗೊಂಡು ಬಂದ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.